ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ ಫ್ರೆಂಡ್, ಬಿಕಾಸ್ ತುಂಬ ದಿನಗಳೇ ಆಯಿತು ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಮಾಡಿಬಿಟ್ಟು. ಸೊ ಯಾರೂ ಬೇಜಾರಾಗಬೇಡಿ, ಯಾಕಂದರೆ ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮು ಸಹ ಸಿಗಲಿಲ್ಲ. ಸೊ ಅದಕ್ಕೆ ಲೇಟ್ ಆಯಿತು. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಯಾಪ್ಸಿಕಮ್ ಪಲ್ಯನ ಹೇಗೆ ಮಾಡೋದು ಅಂತ ಕನ್ನಡದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ. ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಹಾಗೂ ದೋಸೆಗೂ ಚೆನ್ನಾಗಿರುತ್ತೆ. ತುಂಬ ಅಂದರೆ ಚಪಾತಿ ಜೊತೆ ಸೂಪರಾಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ. ಸೊ ಬನ್ನಿ ನೋಡೋಣ ಏನು ಮಾಡಬೇಕು, ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಕ್ಯಾಪ್ಸಿಕಮ್ನ ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನಾನು. ಹಾಗೆ ಈರುಳ್ಳಿನೂ ಸಹ ಅಷ್ಟೇ ಚಿಕ್ಕದಾಗಿ ಸ್ಲೈಸಾಗಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊನೂ ಸಹ ತೊಗೊಂಡಿದ್ದೀನಿ ಫ್ರೆಂಡ್, ನಮಗೆ ಹುಳಿ ತಕ್ಕಷ್ಟು. ಹಾಗೆ ಖಾರದ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ಆಯಿಲ್ ಅಂದರೆ ತೊಗೊಂಡಿದ್ದೀನಿ. ಹೀಗೆ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್. ಸಾಸಿವೆ ಚಟಪಟ ಸಿಡಿದ ನಂತರ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಸಣ್ಣದಾಗಿ ಈರುಳ್ಳಿನೂ ಸಹ ಹಾಕ್ಕೋಬೇಕಾಗುತ್ತೆ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್. ಮಿಕ್ಸ್ ಆದ ನಂತರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್, ಅಷ್ಟು ಆಗಬೇಕು. ಕಲರ್ ಚೇಂಜ್ ಆದ ನಂತರ ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಕೊಂಡಿದ್ವಲ್ಲ, ಸೊ ಅದನ್ನು ಸಹ ನಾವು ಸೇರಿಸ್ಬೇಕಾಗತ್ತೆ. ಸೇರಿಸಿದ ನಂತರ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ನಾವು 2 ಟೊಮೊಟೊ ಹೆಚ್ಕೊಂಡಿದ್ವಲ್ಲ, ಸೊ ಅದನ್ನೂ ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್. ಎಣ್ಣೆ ಜೊತೆಗೆ ಎರಡು ಫ್ರೈ ಚೆನ್ನಾಗಿ ಆಗಬೇಕು, ಮಿದವಾಗಿ ಬರಬೇಕು ಫ್ರೆಂಡ್. ಆ ರೀತಿ ನಾವು ಫ್ರೈನ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ವ, ಸೊ ಅದನ್ನು ನಾವು ಜಜ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗಾದರೂ ಹಾಕ್ಕೋಬೋದು ಫ್ರೆಂಡ್. ಅದಾದ ನಂತರ ನಾವು ಏನು ಖಾರದ ಪುಡಿ, ಸಾಂಬಾರು ಪುಡಿಯನ್ನು ಇಟ್ಕೊಂಡಿದ್ವೋ ಅದು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಕಂಡುಬಿಡುತ್ತೆ. ಸೊ ಮಧ್ಯೆ ನಾವು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಕಂಡದೇ ರೀತಿ ಕೆಳಗಡೆ ಸೀಬಾರ್ದು. ಸೊ ಆ ಥರ ನಾವು ಮಾಡಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್. ನಮಗೆ ಎಷ್ಟು ಬೇಕು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಬೇಕಾದ್ರೆ ಉಪ್ಪು ಸಾಲ್ಟೇಜ್ ಇದ್ದರೆ ಲಾಸ್ಟಿಗೆ ಹಾಕ್ಕೋಬೋದು, ಜಾಸ್ತಿ ಆದರೆ ಮತ್ತೆ ಕಡಿಮೆ ಮಾಡೋದಕ್ಕಾಗೋದಿಲ್ಲ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಧ್ಯದಲ್ಲಿ ನಾವು ನೀರು ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಅದು ಸ್ವಲ್ಪ ಬೇಯಬೇಕಲ್ವ ಕ್ಯಾಪ್ಸಿಕಮ್ಮು. ಸೊ ಹಾಗಾಗಿ ನಾವೊಂದು 3/4 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್, ಚೆನ್ನಾಗಿ ಬೇಯ್ತಾ ಇದೆ. ಬೇಯೋದಕ್ಕೆ ನಾವು ಬಿಡೋಣ ಸ್ವಲ್ಪ ಹೊತ್ತು. ಆಮೇಲೆ ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಲ್ಲ, ಸೊ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮತ್ತೆ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿ. ಆ ಫ್ಲೇವರ್ ಎಲ್ಲ ಆಗಬೇಕು. ಆ ಫ್ಲೇವರ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಫ್ರೆಂಡ್. ನೋಡ್ತಾ ಇದ್ದೀರಲ್ಲ, ರೆಡಿ ಆಗಿದೆ. ಎಷ್ಟು ಚೆನ್ನಾಗಾಗಿದೆ. ಈಗ ಟೇಸ್ಟ್ ನೋಡ್ಕೊಳ್ಳಿ ಫ್ರೆಂಡ್. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ, ಈಗಲೇ ಚೆನ್ನಾಗಿರುತ್ತೆ. ಸೊ ರೆಡಿ ಆಗಿದೆ ಫ್ರೆಂಡ್. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್. ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ಫ್ರೆಂಡ್, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಫ್ರೆಂಡ್. ಸೊ ಚಪಾತಿ ಜೊತೆ ಮಾತ್ರ ಸೂಪರಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಚಪಾತಿ ಜೊತೆ ತಿನ್ನಬೇಕು, ಸಖತ್ತಾಗಿ ಬರುತ್ತೆ. ಈಸಿಯಾಗಿ ಬೆಳಗ್ಗೆ ಲಂಚ್ಗೆ ಮಾಡ್ಬೋದು ಫ್ರೆಂಡ್, ಈಸಿಯಾಗಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್. ಕಮೆಂಟ್ ಮಾಡಿ. ಥ್ಯಾಂಕ್ ಯು.